ಜ್ಯೋತಿಷ್ಯ ಪದ. ಜ್ಯೋತಿಷ್ಯ ಅಂತ ಹೇಳಿದರೆ ಊಹಿಸ್ಕೊಳ್ಳಿಕ್ಕೂ ಕೂಡ ಸಾಧ್ಯವಾಗದೇ ಇರತಕ್ಕಂಥ ಒಂದು ಆಶ್ಚರ್ಯವಾದಂತಹ ವಿಚಾರ. ಮತ್ತು ಜೊತೆಯಲ್ಲಿ ಈ ಹೆಸರನ್ನು ಇಟ್ಟಿರ್ತಕ್ಕಂಥದ್ದು ತುಂಬಾ ಅರ್ಥಪೂರ್ವಕವಾಗಿ ಇರ್ತಕ್ಕಂಥದ್ದು. ಜ್ಯೋತಿಷ್ಯ ಅಂತ ಹೇಳಿದರೆ ಜ್ಯೋತಿಯ ಸ್ವರೂಪವಾಗಿ ಅಂತ ಹೇಳಿದರೆ ಜೀವನದಲ್ಲಿ ಬೆಳಕನ್ನು ತೋರಿಸ್ತಕ್ಕಂಥದ್ದು. ತ್ರಿಮೂರ್ತಿಗಳು ಈ ಒಂದು ವಿಚಾರದಲ್ಲಿ ಬದ್ಧರಾಗಿ ಇರ್ತಕ್ಕಂಥದ್ದು, ಅನುಗ್ರಹವನ್ನು ಮಾಡಿಕೊಡ್ತಕ್ಕಂಥದ್ದು. ಅನಂತರದಲ್ಲಿ ಶ್ರೇಯಸ್ಸು ಹೇಳ್ತಕ್ಕಂಥದ್ದು, ತುಂಬ ಮುಖ್ಯವಾಗಿ ಯಶಸ್ಸನ್ನು ಕೊಡ್ತಕ್ಕಂಥದ್ದು. ಹಾಗಾಗಿ ಈ ಜ್ಯೋತಿಷ್ಯದಿಂದ ನಾವು ತ್ರಿಕಾಲದ ರೀತಿಯಲ್ಲಿ ಅಂತ ಹೇಳಿದರೆ ಹಿಂದೆ ಆಗಿರ್ತಕ್ಕಂಥದ್ದು, ಈಗ ನಡೀತಕ್ಕಂಥದ್ದು, ಮುಂದೆ ಆಗ್ತಕ್ಕಂಥದ್ದು, ಈ ಮೂರನ್ನು ಕೂಡ ನಾವು ಮುಂಚಿತವಾಗಿ ನೋಡಿಕೊಳ್ಳಲಿಕ್ಕೆ ತುಂಬ ಸಹಕಾರಿಯೂ ಕೂಡ ಆಗಿರ್ತಕ್ಕಂಥದ್ದು. ಜೊತೆಯಲ್ಲಿ ಆಗು ಹೋಗು ವಿಚಾರಗಳನ್ನು ವಿಮರ್ಶಿಸ್ತಕ್ಕಂಥದ್ದು, ಜೀವನದಲ್ಲಿ ಬೆಳಕಿನ ದಾರಿಯನ್ನು ತೋರಿಸ್ತಕ್ಕಂಥದ್ದು. ಇದು ಒಂದು ಅದ್ಭುತವಾದಂತಹದ್ದು. ಜೊತೆಯಲ್ಲಿ ಅಷ್ಟೇ ಅಲ್ಲದೆ ನಮ್ಮ ಆಯುಷ್ಯ, ಆರೋಗ್ಯ ಹಾಗೂ ಉದ್ಯಮದ ಬಗ್ಗೆ ಹೆಚ್ಚಿದಂತಹ ಮಾಹಿತಿಯನ್ನು ಕಂಡುಕೊಂಡು ಬರೀ ಕೇಳ್ತಕ್ಕಂಥದ್ದಷ್ಟೇ ಅಲ್ಲ, ಅದರ ಭಾಗವಾಗಿ ಇರ್ತಕ್ಕಂಥ ಅದರ ಅನುಸಾರವನ್ನು ನಾವು ಮಾಡಿದಾಗ ಯಶಸ್ಸನ್ನು ನಾವು ಪಡೀಲಿಕ್ಕೆ ತುಂಬ ಸಹಕಾರಿಯಾಗ್ತಕ್ಕಂಥದ್ದು. ಜೊತೆಯಲ್ಲಿ ಈಗ ಏನೊಂದು ವಿಮಾನಗಳ ಹಾರಾಟ ಆಗಿರ್ಬೋದು, ವಾಹನ ಸಂಚಾರಗಳಾಗಿರ್ಬೋದು, ಹಾಗೂ ಯಂತ್ರೋಪಕರಣ ಇತ್ಯಾದಿಗಳನ್ನೆಲ್ಲ ಕಂಡಿರ್ತಕ್ಕಂಥದ್ದು, ಅನಂತರದಲ್ಲಿ ಬೆಂಕಿ ಇತ್ಯಾದಿ ಎಲ್ಲವನ್ನೂ ಕೂಡ ಕಂಡಿರ್ತಕ್ಕಂಥದ್ದು ಕೂಡ ನಮ್ಮ ಸನಾತನ ಸಂಸ್ಕೃತಿಯಿಂದ ಬಂದಿರತಕ್ಕಂಥದ್ದು. ಜೊತೆಯಲ್ಲಿ ಜ್ಯೋತಿಷ್ಯದಿಂದನೇ ಎಷ್ಟೋ ಒಂದು ಸಮಸ್ಯೆಗಳನ್ನು ಪರಿಹರಿಸ್ಕೊಂಡಿರ್ತಕ್ಕಂಥದ್ದು ಮತ್ತು ಮಂತ್ರದಲ್ಲಿ ಇರ್ತಕ್ಕಂಥದ್ದನ್ನೇ ನಾವು ತಗೊಂಡಿರ್ತಕ್ಕಂಥದ್ದು. ಜೊತೆಯಲ್ಲಿ ಹಣ ಆಗಿರ್ಬೋದು, ಅನಂತರದಲ್ಲಿ ಗಣಿತ ಆಗಿರ್ಬೋದು, ವಿಜ್ಞಾನಗಳಾಗಿರ್ಬೋದು, ಎಲ್ಲವೂ ಕೂಡ ಜ್ಯೋತಿಷ್ಯದಿಂದನೇ ಉಂಟಾಗಿರ್ತಕ್ಕಂಥದ್ದು. ಪಂಚಾಂಗ ಹೇಳ್ತಕ್ಕಂಥದ್ದು ಕೂಡ ದುರ್ಗಣಿತ ಆಧಾರದ ಮೂಲಕವಾಗಿ ಉಂಟಾಗಿರ್ತಕ್ಕಂಥದ್ದು. ಅದೇ ಈಗಿನ ಗಣಿತ ಲೆಕ್ಕವಾಗಿ ಬದಲಾವಣೆಯನ್ನು ಹೊಂದಿ ಗಣಿತವಾಗಿ ಬೀಜಾಕ್ಷರದ ರೀತಿಯಲ್ಲಿ ಬಂದಿರತಕ್ಕಂಥದ್ದು.